ಪ್ರಿಯ ವೀಕ್ಷಕರೇ, ಇವತ್ತು ನಾವು ಬಹಳಷ್ಟು ಕೃಷಿಕರ ಜೊತೆಗಿದ್ದೇವೆ. ವಿಶೇಷವಾಗಿ SB ಗಿಡ್ಡಪ್ಪನವರು ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ. ಈಗ ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ರೈತರಿಗೆ ಯಾವೆಲ್ಲ ಸಂಕಷ್ಟ ಆಗಿದೆ, ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಶೇಷ ಸಂಚಿಕೆಯೊಂದಿಗೆ ಇವತ್ತು ನಾವು SB ಗಿಡ್ಡಪ್ಪರಿಗೆ ಭೇಟಿ ಮಾಡ್ತಾ ಇದ್ದೇವೆ. ಅಣ್ಣ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಮಳೆಯಿಂದಾಗಿ ಏನು ತೊಂದರೆ ರೈತರಿಗೆ ಜೀವನದಲ್ಲಿ ಆಗ್ತಾ ಇದೆ ಅಂತ ನನ್ನ ಪ್ರಶ್ನೆ. ಈ ಸರಿ ಪ್ರತಿ ಸರಿಗಿಂತಲೂ ಈ ಸರಿ ಮುಂಗಾರು ಬಹಳ ಬೇಗ ಬಂದಿದೆ. ಸೆಕೆಂಡ್ ಕ್ರಾಪ್ ಬೆಳೆ ಮಾಡಿದ್ದಾರೆ, ಶುಂಠಿ ಹಾಕಿದ್ದಾರೆ, ಶೇಂಗಾ ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ. ಅದನ್ನೆಲ್ಲ ತೆಗಿಯಕ್ಕೆ ಆಗ್ತಾ ಇಲ್ಲ. ಅದು ಎಲ್ಲ ಈಗ ಮಳೆಯಲ್ಲೇ ಇದೆ. ಹಾಗಾಗಿ ಆ ರೀತಿ ತೊಂದರೆ ಆಗಿದೆ. ಈಗ ಕೆಲವು ಬೆಳೆ ಮಾಡಲಿಕ್ಕೂ ಏನಾದ್ರು ಕೆಲಸ ಮಾಡಲಿಕ್ಕೂ ಈಗ ಆಗ್ತಾ ಇಲ್ಲ. ಬೀಜ ಬೆಳೆ ಬಿತ್ತನೆ ಮಾಡೋಕ್ಕೂ ಏನೂ ಆಗ್ತಾ ಇಲ್ಲ. ಮಳೆ ಈಗ ಹೆಚ್ಚಾಗಿದೆ. ಎಲ್ಲ ಥರಕ್ಕೂ ಸ್ವಲ್ಪ ಮಳೆಯಿಂದ ಈಗ ಬೇಗ ಮುಂಗಾರು ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಈ ಮುಂಗಾರು ಜೂನ್ 5ರಿಂದ 10ಕ್ಕೆ ನಿಗದಿತ ಸಮಯಕ್ಕೆ ಬರುವಂತ ಸಂದರ್ಭ ಇತ್ತು. ಈ ಒಂದು ಮಾನ್ಸೂನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಇಂದ ಮಳೆ ತುಂಬಾ ಮುಂದೆ ಬಂದಿದೆ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಏನ್ ತೊಂದರೆ ಆಗಿದೆ? ನಮ್ಮ ಜೀವನದಲ್ಲಿ ಅಂದ್ರೆ ಬೆಳೆ ವಿಷಯನೇ ಸಹ ಇಲ್ಲ. ನಾವು ರೈತರು ಅಂದ್ಮೇಲೆ ನಮಗೆ ಬೆಳೆಯಿಂದಲೇ ತೊಂದರೆ. ಈಗ ಸೆಕೆಂಡ್ ಕ್ರಾಪ್ ತೆಗಿಯಕ್ ಆಗ್ತಾ ಇಲ್ಲ. ಸೆಕೆಂಡ್ ಕ್ರಾಪ್ ತೆಗಿಯಕ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬರೋ ಕ್ರಾಪ್ ಅನ್ನ ಮಾಡ್ಲಿಕ್ಕೆ, ಉಳುಮೆ ಮಾಡ್ಲಿಕ್ಕೆ, ಬಿತ್ತನೆ ಮಾಡಕ್ಕೆ ಯಾವುದಕ್ಕೂ ಆಗ್ತಾ ಇಲ್ಲ. ಇವನ್ ಸತತ 15 ದಿನದಿಂದ ಮಳೆ ಬರ್ತಾ ಇದೆ. ಈ ದೀರ್ಘಾವಧಿ ಮಳೆ ಬಂದಾಗ ರೈತರಿಗೆ ಲಾಭ ಆಗತ್ತೆ ಅಂತ ಹೇಳಿ ಅಂತಾರೆ. ಅದರಿಂದ ಏನಾದ್ರು ಲಾಭ ಅಂತ ಅನ್ಸತ್ತಾ? ಒಂದ್ ಕಡೆ ಸ್ವಲ್ಪ ಲಾಭ ಅಂತ ಆದ್ರೂ ಲುಕ್ಷಣನೂ ಆಗುತ್ತೆ. ಈಗ ತೋಟ ಗೀಟೆಲ್ಲ ಮಾಡಿದೀವಿ, ಆ ಬೆಳೆಗೆಲ್ಲ ಮಳೆ ಬಂದ್ರೆ ಒಳ್ಳೇದೇ, ಅದು ಒಳ್ಳೇದಾಗುತ್ತೆ. ಇನ್ನೊಂದ್ ಕಡೆ ಬೆಳೆ ಹಾಕಿರೋದಕ್ಕೆ ಲುಕ್ಷಣ ಆಗುತ್ತದು. ಈಗ ತೋಟಗಾರಿಕಾ ಬೆಳೆ ಏನಿದೆ ಅಂತವಕ್ಕೆಲ್ಲ ಈ ದೀರ್ಘಾವಧಿ ಮಳೆಯಿಂದ ಲಾಭ ಆಗುತ್ತೆ. ಆದ್ರೆ ನೀವು ಗದ್ದೆ ಆಗ್ಲಿ, ಭತ್ತ, ಜೋಳ, ಶೇಂಗಾ ಇವೆಲ್ಲ ಗದ್ದೆಲ್ಲಿ ಹಾಕಿರುತ್ತಲ್ಲ, ಸೆಕೆಂಡ್ ಕ್ರಾಪ್ ಮಾಡಿರುತ್ತೆ ಬೇಸಿಗೆಯಲ್ಲಿ, ಅದೆಲ್ಲ ತೆಗಿಯಕ್ಕಾಗಿಲ್ಲ. ಅದರಿಂದ ಪ್ರಾಬ್ಲಮ್. ಶುಂಠಿ ನೆಟ್ಟಿದ್ದಾರೆ ಬಹಳಷ್ಟು ಜನ ಅಂತ ಹೇಳ್ತಾರೆ. ನಿಮ್ಮ ಅನುಭವದ ಪ್ರಕಾರ ಎಷ್ಟು ನೆಟ್ಟಿರ್ಬೋದು? ಕೆಲವು ನೆಟ್ಟಿದ್ದಾರೆ, ಅರ್ಧ ಭಾಗ ನೆಟ್ಟಿದ್ದಾರೆ, ಇನ್ನೂ ಅರ್ಧ ಭಾಗ ನಡದಿದೆ. ಇನ್ನು ಅರ್ಧ ಬಾಕಿ ಇದೆ. ಶುಂಠಿ ನೆಡಕ್ಕೆ ಈಗ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಏನ್ ತೊಂದರೆ ಇದ್ರಾಗ? ಏನ್ ತೊಂದರೆ ಅಂದ್ರೆ ಮಳೆ ಹೆಚ್ಚಾಗಿದೆ, ಎಲ್ಲ ಕೆಸರಾಗಿದೆ, ಭೂಮಿ ಎಲ್ಲ ಕೆಸರಾಗಿದೆ. ಉಳುಮೆ ಮಾಡಿದ್ದು ಎಲ್ಲ ಕೆಸರಾಗಿದೆ. ಈಗ ಒಣ ಬರಬೇಕು ಅಂದ್ರೆ ಬಿಸಿಲೇ ಬಿಡ್ಬೇಕು. ಈಗ ಒಂದು 15 ದಿನ ಬಿಸಿಲು ಬೇಕಾಗ್ಬೋದಾ? ಬೇಕಾಗ್ಬೋದು. ಈ 15 ದಿನದೊಳಗೆ ಮತ್ತೊಂದ್ಸತಿ ಈ ಮುಂಗಾರು ಬಂದ್ಬಿಡತ್ತೆ. ಅವಾಗ ರೈತರ ಪಾಡು ಏನಂತ ಅನ್ಸುತ್ತೆ? ರೈತರ ಪಾಡು ಏನಿಲ್ಲ, ನಾವು ಸದ್ಯ ಮಳೆ ಹೋಗೋವರೆಗೂ ಮನೆಗೆ ಕೂರ್ಬೇಕಾಗುತ್ತೆ. ಈ ಪ್ರಕೃತಿ ವಿಕೋಪಗೊಂಡಾಗ ಯಾರೂ ಉಳಿಯಕ್ ಆಗಲ್ಲ ಅಂತ ಹೇಳ್ತಾರೆ. ಈ ಒಂದು ಕಾಲಮಾನದಲ್ಲಿ 15 ದಿನ ಸತತ ಮಳೆಯಿಂದಾಗಿ ಈ ಮಾತು ಸತ್ಯ ಅಂತ ಅನಿಸ್ತಾ ಇದೆಯಾ? ಕೆಲವು ಕಡೆ ಅದು ಸತ್ಯನೂ ಹೌದು, ಕೆಲವು ಕಡೆ ಸುಧಾರಿಸ್ಬೋದು, ಕೆಲವು ಕಡೆ ಸುಧಾರ್ಸಕ್ಕಾಗಲ್ಲ. ಸತ್ಯನೂ ಹೌದದು. ಈ ಮುಂಗಾರು ಬರೋಕ್ಕಿಂತ ಮುಂಚೆ ರೈತರು ತನ್ನದೇ ಆದ ಒಂದು ಪೂರ್ವಭಾವಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಿದ್ರು. ಈ ಯಾವೆಲ್ಲ ಪೂರ್ವಭಾವಿ ಸಿದ್ಧತೆ ಇರುತ್ತೆ ನಿಮ್ಮ ಬದುಕಿನಲ್ಲಿ? ನಮ್ಮಲ್ಲಿ ಏನಿಲ್ಲ, ಈಗ ಜೋಳ ಹಾಕ್ಬೇಕು, ಶುಂಠಿ ಹಾಕ್ಬೇಕು, ಉಳುಮೆ ಮಾಡ್ಕೊಳ್ತಾರೆ. ಮತ್ತಿನ್ ಗದ್ದೆ ನಾಟಿ ಹಾಗೆ ಹಾಕ್ಬೇಕು, ಅದಕ್ಕೆಲ್ಲ ಉಳುಮೆ ಮಾಡ್ಕೊಳ್ಬೇಕು. ಅದೆಲ್ಲ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಮಳೆ ಕಮ್ಮಿ ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಳ್ಬೇಕು. ಈ ಒಂದು ಕಷ್ಟದಿಂದ ಹೊರಗೆ ಬರ್ಬೇಕಾದ್ರೆ ಏನಾದ್ರೂ ಸಲಹೆ ಸಿಗ್ಬಹುದಾ? ಯಾಕಂದ್ರೆ ನೀವು ಒಂದು ಅನುಭವಿ ರೈತರು, ಹಿರಿಯ ರೈತರು, ಇಂಥ ಕಾಲಮಾನ ನೋಡಿರ್ತೀರಿ. ನಿಮ್ಮ ಕಾಲಮಾನದಲ್ಲಿ ಇಂಥ ಸಮಯ ಬಂದು ಹೋಗಿದ್ಯಾ? ಅಲ್ಲ, ಕೆಲವು ಬಂದಿದೆ, ಈಗ ತುಂಬಾ ವರ್ಷದಿಂದ ಬಂದಿದೆ. ನಮ್ಮ ಅನುಭವದಲ್ಲಿ ಸ್ವಲ್ಪ ಕಡಿಮೆ, ತಂದೆಯವ್ರ ಕಾಲದಿಂದೆಲ್ಲ ಬಂದಿದೆ. ಆದ್ರೆ ನಾವು ಸಣ್ಣಕ್ಕಿದ್ದ ನಮಗೆ ಅದೆಲ್ಲ ಗೊತ್ತಾಗಿಲ್ಲ. ಇಷ್ಟು ಬೇಗ ಮುಂಗಾರು ಬರೋದು ನಮಗೂ ಸ್ವಲ್ಪ ಕಡಿಮೆ ಮಾಹಿತಿ ಇಲ್ಲ. ಇದು ಆಶ್ಚರ್ಯ ಕಾದಿದೆ. ಹಾಗಾಗಿ ಈಗ ನಮ್ಗೇನಪ್ಪ ಅಂದ್ರೆ, ಈಗ ಅತಿವೃಷ್ಟಿ ಬಂದ್ರು ಕಷ್ಟ, ಅನಾವೃಷ್ಟಿ ಆದ್ರೂ ಕಷ್ಟನೇ. ಪ್ರಾಬ್ಲಮ್. ಮನುಷ್ಯ ಏನು ಸಹಿಸ್ಕೊಳೋದಿಲ್ಲ ಅಂತಾರೆ. ಅತಿವೃಷ್ಟಿ ಬಂದಾಗ್ಲೂ ಅನಾವೃಷ್ಟಿ ಬಂದಾಗ್ಲೂ ಏನು ಸಹಿಸ್ಕೊಳಕ್ ಆಗೋದಿಲ್ಲ. ಇಂಥ ಒಂದು ಕಾಲಘಟ್ಟ ಬಂದಾಗ ಈಗ ನಾವು ಭತ್ತ ನೆಡಬೇಕು, ಇಂಥವೆಲ್ಲ ಹೇಗ್ ಮಾಡಕ್ ಸಾಧ್ಯ ಅಂದ್ರೆ, ಈಗ ನಾನು ಹೇಳಿದಲ್ಲ, ಕೆಲವು ಏರಿಯಾಕ್ಕೆ ಅದು ಅನ್ವಯಿಸುತ್ತೆ, ಪರವಾಗಿಲ್ಲ ಮಾಡ್ಬೋದು. ಕೆಲವು ಏರಿಯಾದಲ್ಲಿ ಮಾಡಕ್ಕಾಗಲ್ಲ, ನೀರು ತುಂಬ್ಕೊಂಡಿರ್ತೈತಿ, ನಾಟಿ ಮಾಡಕ್ಕಾಗಲ್ಲ. ಯಥೇಚ್ಛವಾಗಿ ಮಳೆ ಬಂದ್ರೆ ಬಯಲ್ ಸೀಮೆಯವ್ರು ಏನಾದ್ರು ದಾಟ್ಕೊಂತಾರೆ ಅಂತಾರೆ. ಮಲೆನಾಡೋರಿಗೆ ತುಂಬಾ ಕಷ್ಟ ಆಗತ್ತೆ ಅಂತಾರೆ. ಇದು ಸತ್ಯನಾ? ಬಯಲುಸೀಮೆರೇನು ದಾಟ್ಕೊಳ್ಳಲ್ಲ, ನಮ್ಮ ಏರಿಯಾಕ್ಕೇನು ಬರಲ್ಲ. ಈಗ ಅಲ್ಲೂ ತೊಂದರೆ ಆಗುತ್ತೆ. ಈಗ ಮಲೆನಾಡ್ಕಿಂತಲೂ ಅಲ್ಲಿ ಜಾಸ್ತಿ ಮಳೆ ಆಗ್ತೈತಿ, ಅಲ್ಲೂ ತೊಂದರೆ ಆಗುತ್ತೆ. ನಮ್ಮ ಮಲೆನಾಡು ಭಾಗದಲ್ಲಿ ನಿರೀಕ್ಷಿತಕ್ಕಿಂತ ಜಾಸ್ತಿ ಮಳೆ ಬಂದಿದೆ. ಇದರಿಂದ ನಮಗೆ ತೊಂದರೆ ಆಗಿದೆ ಅಲ್ವಾ? ನಿಭಾಯಿಸ್ಕೊಳಕ್ಕೆ ಏನಾದ್ರು ನಿಮ್ಮ ಹತ್ರ ಸಲಹೆ ಇದೆಯಾ? ನಿಭಾಯಿಸ್ಕೊಳಕ್ಕೆ ಏನು ಸಲಹೆ ಇಲ್ಲ. ಮಳೆ ಹೋಗೋರಿಗೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು. ಇಲ್ಲ ಅಂದ್ರೆ ನಿಮ್ಮಂಥವ್ರು ಸರ್ಕಾರನೋ ಕೇಳಬೇಕು, ನಮ್ಮ ಪ್ರಾಬ್ಲಮ್ ಹೀಗಾಗಿದೆ ಅಂತೇಳಿ. ಆ ಕಾಲಕ್ಕೆ ಕಾಯುವುದೇ ಒಂದೇ ಸಲಹೆ. ಪ್ರಕೃತಿ ಮುಂದೆ ಮನುಷ್ಯನದು ಏನು ನಡೆಯಲ್ಲ. ಏನು ನಡೆಯಲ್ಲ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ
ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೌದು. ನಾವು ಅದೇ ಹೇಳ್ತಿಲ್ಲ, ಅತಿವೃಷ್ಟಿ ಅರವೃಷ್ಟಿ ಎಲ್ಲ ಆಗಿದೆ, ಸರ್ಕಾರ ಇದೆ ಮೇಲ್ಗಡೆ, ರೈತರು ಯಾವ್ಯಾವ ಭಾಗದಲ್ಲಿ ಏನು ಪರಿಸ್ಥಿತಿ ಆಗಿದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಈಗ, ಅದನ್ನೆಲ್ಲ ಅವರು ಸ್ವಲ್ಪ ವೀಕ್ಷಣೆ ಮಾಡೋದು ಒಳ್ಳೇದು ಅಂತ. ಪ್ರಿಯ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಸರ್ಕಾರದ ಕಡೆ ಮುಖ ಮಾಡ್ತಾ ಇದ್ದಾರೆ. ಏನು ಇಂಥವೆಲ್ಲ ಬರುವಂಥ ಅತಿವೃಷ್ಟಿ ಅನಾವೃಷ್ಟಿಗೆ ಸರ್ಕಾರ ನಿಗಾ ವಹಿಸಬೇಕು ಮತ್ತು ಅಲ್ಲಿನ ಆಡಳಿತ ಮಂಡಳಿಗಳು ನಿಗಾ ವಹಿಸಬೇಕು ಅಂತ ಹೇಳ್ತಾರೆ. ಮತ್ತು ಭಗವಂತನ ಆಟದ ಮುಂದೆ ಯಾರ ಆಟನೂ ನಡೆಯಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಬನ್ನಿ ಮುಂದಿನ ರೈತರಿಗೆ ಕೇಳೋಣ.